ಹರಿ ಓಂ ಸರ್ವೇ ಜನ ಸುಖಿನೋ ಭವಂತು. ನಾಗಲಕ್ಷ್ಮಿ ವಸ್ತ್ರರಾಭರಣ. ಇವತ್ತು ನಿಮಗೆ ಒಂದು ಸಿಂಪಲ್ ಆಗಿರ್ತಕ್ಕಂಥ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈ ಸಾಂಬಾರಿಗೆ ಏನೇನು ಪದಾರ್ಥ ಬೇಕು ಅಂತ ಮೊದಲಿಗೆ ಹೇಳ್ತೀನಿ. ಮೊದಲಿಗೆ ಟೊಮೊಟೊ ಹಣ್ಣು, ಈರುಳ್ಳಿ, ಇಲ್ಲಿ ಸಾಂಬಾರು ಪೌಡರ್ ಮತ್ತು ಎಳ್ಳು, ಅರಿಶಿನ ಪುಡಿ ಮತ್ತು ಕೊತ್ತಂಬರಿ ಕಾಳು ಮತ್ತು ಜೀರಿಗೆ ಪುಡಿ. ಇದಿಷ್ಟನ್ನ ನಾವು ಏನು ಮಾಡಬೇಕು, ಮಿಕ್ಸರಿಗೆ ಹಾಕ್ಕೋಬೇಕು. ಇದಿಷ್ಟು ಐಟಮ್ ನೋಡಿ, ಇಲ್ಲಿ ಈರುಳ್ಳಿ, ಹಸಿಮೆಣಸು, ಜೀರಿಗೆ, ಇಂಗು, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು, ಇದಿಷ್ಟು ಒಗ್ಗರಣೆಗೆ ಬೇಕು. ಈಗ ನಾವು ಫಸ್ಟಿಗೆ ಮಿಕ್ಸರಿಗೆ ಯಾವ್ದು ಹಾಕೋಬೇಕು ಅಂತೇಳಿ ಇದಿಷ್ಟು ಮತ್ತು ಇದಿಷ್ಟನ್ನ ಮಿಕ್ಸರಿಗೆ ಹಾಕೋಣ. ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ನಾನು ದೊಡ್ಡದು ಒಂದು ತೊಗೊಂಡಿದ್ದೀನಿ. ಟೊಮೊಟೊ ಹಣ್ಣು ನಾನು 5 ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ. ನೋಡ್ಬೋದು, ಇದಿಷ್ಟನ್ನು ಮಿಕ್ಸರಿಗೆ ಹಾಕ್ಕೊಳ್ಬೇಕು. ಮಿಕ್ಸರಿಗೆ ಹಾಕಿ ಚೆನ್ನಾಗಿ ಮಾಡಿ ರುಬ್ಕೊಳ್ಬೇಕು. ಇದ್ರ ಜೊತೆಗೆ ನಾನು ಸಾಂಬಾರು ಪೌಡ್ರು ಇದೆಲ್ಲ ಇದಿಷ್ಟನ್ನು ಮಿಕ್ಸರಿಗೆ ಹಾಕ್ಕೋಬೇಕು. ಇದಿಷ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಾಡಿ ರುಬ್ಕೊಳ್ಬೇಕು. ನಾನು ಬರ್ತೀನಿ, ಅಲ್ಲಿವರೆಗೆ ಕಾಯ್ತೀರಿ. ಇವಾಗ ನೋಡಿ, ಮಸಾಲೆ ರೆಡಿಯಾಗಿದೆ. ನಾನೀಗ ಮಿಕ್ಸರಿಗೆ ಹಾಕಿರೋದನ್ನ ನೀವು ಫಸ್ಟಿಗೆ ಎಣ್ಣೆಲಿ ಸ್ವಲ್ಪ ಹುರ್ಕೊಂಡು ಸಹ ಆಮೇಲೆ ತಂಪಾದ್ರ ಮೇಲೆ ನೀವು ರುಬ್ಕೋಬೋದು. ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ನೀವು ಬೇಗ ಒಂದು 10 ನಿಮಿಷದಲ್ಲಿ ಸಾಂಬಾರು ಆಗಬೇಕು ಅನ್ನೋದಾದರೆ ನಾನು ಈಗ ಹೇಳ್ತಿದ್ದೀನಲ್ಲ, ಈ ಟೈಪಲ್ಲಿ ಮಾಡಿ. ಈಗ ಮಸಾಲೆ ರೆಡಿ ಇದೆ. ಇದನ್ನು ಒಂದು ಪಾತ್ರೆಯಲ್ಲಿ ಈಗ ಒಗ್ಗರಣೆ ಕೊಟ್ಕೊಳ್ಳೋಣ. ಪಾತ್ರೆ ಇಟ್ಟಿದ್ದೀನಿ. ಒಗ್ಗರಣೆಗೆ ಏನೇನು ಬೇಕಂತ ಹಾಕ್ಕೊಳ್ಳಿ. ಈಗ ಎಷ್ಟು ಆಯಿಲ್ ಬೇಕು, ನಾನು ಆಯಿಲ್ ಹಾಕಿದ್ದೀನಿ. ನೀವು ಎಷ್ಟು ಬೇಕೋ ಅಷ್ಟು ಆಯಿಲನ್ನು ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆಗ್ತಾಯಿದೆ. ಒಂದೊಂದೇ ಒಗ್ಗರಣೆಗೆ ಏನೇನು ಬೇಕೋ ಅದನ್ನ ಹಾಕ್ಕೊಳ್ಳೋಣ. ಮೊದಲಿಗೆ ನಾವು ಸಾಸಿವೆಯನ್ನು ಹಾಕ್ಕೊಳ್ಳೋಣ. ಆಮೇಲೆ ಕಡಲೆಬೇಳೆ, ಉದ್ದಿನಬೇಳೆಯನ್ನು ಹಾಕೋಣ. ಹಾಕ್ಕೊಂಡಿದ್ದೀನಿ. ಹಾಗೆ ಜೀರಿಗೆಯನ್ನು ಹಾಕೋಣ. ಇದಿಷ್ಟು ಆದ್ರ ಮೇಲೆ ಕರಿಬೇವಿನ ಸೊಪ್ಪು ಸಿಡಿಯತ್ತೆ. ಹಾಗಾಗಿ ಫಸ್ಟಿಗೆ ಹಿಂಗೆ ನಾನು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ. ಆಮೇಲೆ ಈರುಳ್ಳಿ, ಕರಿಬೇವಿನ ಸೊಪ್ಪು ಮತ್ತು ಇಂಗು, ಈ ಮೂರನ್ನೂ ಒಟ್ಟಿಗೆ ಹಾಕ್ತೀನಿ. ನೋಡ್ಬೋದು, ನಾನು ಬೆಳ್ಳುಳ್ಳಿನ ಹಾಕ್ತಾ ಇಲ್ಲ, ನನಗಿಷ್ಟ ಆಗಲ್ಲ. ನೀವು ಬೇಕಾದರೆ ಬೆಳ್ಳುಳ್ಳಿನ ಸೇರಿಸ್ಕೋಬೇಕು. ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಹಾಕಿ ನಾನು ಬೆಳ್ಳುಳ್ಳಿನ ಅವಾಯ್ಡ್ ಮಾಡಿ, ಯಾಕಂದ್ರೆ ಸಮ್ಮರ್ ಇದೆ ಅನ್ನೋ ಕಾರಣಕ್ಕೋಸ್ಕರ ಅವಾಯ್ಡ್ ಮಾಡ್ತೀನಿ. ನೀವು ಹಾಕ್ಕೊಳ್ಳಿ. ಒಗ್ಗರಣೆ ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾವು ಮಸಾಲೆ ಕಟ್ಕೊಂಡಿದ್ದೀವಲ್ಲ, ಮಸಾಲೆಯನ್ನು ಒಗ್ಗರಣೆಗೆ ಹಾಕ್ಬೇಡ. ಇವಾಗ ಮಸಾಲೆ ಹಾಕಿದ್ದೀನಿ, ಗಟ್ಟಿ ಇದೆ. ನೀವು ಎಷ್ಟು ಇದಕ್ಕೆ ನೀರು ಬೇಕು ಅಷ್ಟನ್ನು ನೀರನ್ನು ಸೇರಿಸ್ಕೊಳ್ಳಿ. ನಿಮಗೆ ತುಂಬ ದಪ್ಪ ಬೇಕು ಸಾಂಬಾರು ಅಂತ ಹೇಳಿದ್ರೆ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಡ್ರಿ. ಇಲ್ಲ ತುಂಬ ತೆಳ್ಳಗೆ ಬೇಕಂದ್ರೆ ದಿಢೀರ್ ಸಾಂಬಾರು ಇದು ಬೇಗ ಮಾಡಿದ್ದೀವಿ ಅಂತ ಹೇಳಿ ಊಟ ಏನು ಕಡಿಮೆ ಹೋಗಲ್ಲ, ಒಂದು ಜಾಸ್ತಿನೇ ಹೋಗುತ್ತೆ. ಒಂದ್ಸರಿ ಮನೇಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಇಷ್ಟು ಇದೆ. ಇನ್ನೂ ಸ್ವಲ್ಪ ನೀರು ಹಾಕ್ಕೋಬೋದು. ನಂಗೆ ಸಾಕು ಅನಿಸ್ತಾ ಇದೆ. ನಿಮಗೆ ಇನ್ನೂ ಸ್ವಲ್ಪ ನೀರು ಹಾಕೋಬೇಕು, ನೀರು ಹಾಕ್ಕೊಳ್ರಿ. ಇಲ್ಲ ಅಂತ ಹೇಳಿದ್ರೆ ಕಡಿಮೆ ಬೇಕಾದ್ರೆ ಕಡಿಮೆ ಹಾಕ್ಕೊಳ್ಳಿ. ಇದು ಚೆನ್ನಾಗಿ ಮಾಡಿ ಕುದೀಲಿ. ಇವಾಗ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಇದಕ್ಕೆ ನಾನು ಹುಣಸೆ ಹಣ್ಣನ್ನ ಬಳಸ್ತಾ ಇಲ್ಲ, ಯಾಕಂದರೆ ನಾನು ಟೊಮೊಟೊ ಹಣ್ಣು 5 ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ. ಹಾಗಾಗಿ ನಾನು ಹುಣಸೆ ಹಣ್ಣನ್ನು ಬಳಸ್ತಾ ಇಲ್ಲ. ನಿಮಗೆ ಬೇಕಾದರೂ ಬಳಸ್ಕೋಬೋದು. ಹಾಗೆ ಒಂದು ಚೂರು ಬೆಲ್ಲನೂ ಬಳಸ್ಕೋಬೋದು.
ಹುಳಿ ಇದ್ದರೆ, ಹುಳಿ ನಾನು ಟೊಮೊಟೊನ ಅಷ್ಟೇ ಬಳಸ್ತಾ ಇದ್ದೀನಿ, ಹುಣಸೆ ಹಣ್ಣು ಬಳಸ್ತಾ ಇಲ್ಲ, ಹಾಗಾಗಿ ಬೆಲ್ಲನೂ ಹಾಕ್ತಾಯಿಲ್ಲ. ಸಾಂಬಾರು ರೆಡಿ ಇದೆ. ಇದೊಂದು ಕುದಿ ಬರಬೇಕು. ಇವಾಗ ಲಾಸ್ಟ್ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಬಿಟ್ರೆ ಸಾಂಬಾರು ರೆಡಿ. ಇವಾಗ ಟೊಮೊಟೊ ಹಣ್ಣು ರೇಟು ಕಡಿಮೆ, ಹಾಗೆ ಕೊತ್ತಂಬರಿ ಸೊಪ್ಪು ರೇಟು ಕಡಿಮೆ ಅನಿಸ್ತಿದೆ. ಹಾಗಾಗಿ ಕಡಿಮೆ ರೇಟ್ ಇದ್ದಾಗ ಜಾಸ್ತಿ ಯೂಸ್ ಮಾಡೋದು, ಜಾಸ್ತಿ ರೇಟ್ ಇದ್ದಾಗ ಕಡಿಮೆ ಯೂಸ್ ಮಾಡೋದು ಅಷ್ಟೇ. ಈ ರೀತಿ ಸಾಂಬಾರಿತ್ತು ಅಂದರೆ ಬಿಸಿ ಬಿಸಿ ಅನ್ನದ ಮೇಲೆ ಒಂದು ಚಮಚ ತುಪ್ಪ ಹಾಕ್ಕೊಂಡು ಈ ಥರ ಸಾಂಬಾರು ಹಾಕ್ಕೊಂಡು ಪಕ್ಕದಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ಇತ್ತು ಅಂತ ಹೇಳಿದ್ರೆ 1 ಬಟ್ಲೆ ಹಾಕ್ರಿ, 2 ಬಟ್ಲು ಊಟ ಮಾಡ್ತೀವಿ. ಹೌದಲ್ವಾ? ನೀವು ಈ ಸಾಂಬಾರನ್ನ ಬೇಗ ಟ್ರೈ ಮಾಡಿ ನನಗೆ ಹೇಳಿ. ಥ್ಯಾಂಕ್ ಯು. ಬಾಯ್.